ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಇರುತ್ತೆ ಬೋರ್ವೆಲ್. ಆ ಬೋರ್ವೆಲ್ ಕಾಸ್ಟ್ ಎಷ್ಟಾಗುತ್ತೆ, ಬೋರ್ವೆಲ್ ಕಾಸ್ಟ್ ಎಷ್ಟಾಗುತ್ತೆ, ಸಬ್ಮರ್ಸಿಬಲ್ ಪಂಪಿಂದ ಕನೆಕ್ಷನ್ ಕಾಸ್ಟ್, ಮೋಟರ್ದು ಎಷ್ಟಾಗುತ್ತೆ ಅಂತ ಇವತ್ತಿನ ಟಾಪಿಕ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಆಗಿ ತಾವಿಲ್ಲಿ ನೋಡ್ತಿರ್ಬೋದು ಬೋರ್ವೆಲ್ ಕಾಸ್ಟ್ ಕೊಟೇಶನ್ 2026 ಅಲ್ಲಿ ಬೋರ್ವೆಲ್ ಕೊಟೇಶನ್ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಡ್ರಿಲ್ಲಿಂಗ್ ಚಾರ್ಜಸ್ ಫಾರ್ 6.5 ಡಯಾಮೀಟರ್ 6.5 ಇಂಚಸ್ದು ಡಯಾಮೀಟರ್ ಇರುವ ಬೋರ್ವೆಲ್ ಕಾಸ್ಟ್ ಎಷ್ಟಾಗುತ್ತೆ ಪರ್ 100 ಫೀಟಿಗೆ ಅಂತ ಹೇಳ್ತೀನಿ ನೋಡಿ. ಡ್ರಿಲ್ಲಿಂಗ್ ರೇಟ್ ಅಪ್ ಟು 100 ಫೀಟ್, ಗ್ರೌಂಡ್ ಲೆವೆಲ್ ಇಂದ 100 ಫೀಟ್ ಡೆಪ್ತ್ ನೀವು ತೆಗೆದ್ರೆ ಅದಕ್ಕೆ 110 ರೂಪೀಸ್ 110 ಪರ್ ಫೀಟ್ ಆಗುತ್ತೆ. 1 ಫೀಟ್ ತೆಗೆದ್ರೆ 110 ರೂಪಾಯಿ ಕೊಡ್ಬೇಕು. ಫಸ್ಟ್ ಸ್ಟಾರ್ಟಿಂಗ್ 1 ಫೀಟ್ಲಿಂದ 1 ಫೀಟ್ ಡೆಪ್ ತೆಗೆದ್ರೆ 110 ರೂಪಾಯಿ ಡ್ರಿಲ್ಲಿಂಗ್ ಕಾಸ್ಟ್ ಆಗುತ್ತೆ. ಬೋರ್ವೆಲ್ ನಾವ್ ಏನ್ ಹಾಕ್ತಿವಿ ಮೆಷಿನ್ಲಿಂದ. ಅದ್ರಂಗೆ 101 ಫೀಟಿಗೆ ಹೋದ್ರಿ, 101 ಫೀಟ್ಲಿಂದ 200 ಫೀಟಿಗೆ ನಿಮ್ಗೆ ಪರ್ ಫೀಟ್ 120 ರೂಪಾಯಿ ಆಗುತ್ತೆ. ಓಕೆ, ಅದೇ ತರ 201 ಫೀಟ್ಲಿಂದ 300 ಫೀಟ್ಗೆ ಹೋದಂದ್ರೆ ಪರ್ ಫೀಟಿಗೆ ನಿಮ್ಗೆ 150 ರೂಪಾಯಿ ಆಗುತ್ತೆ. ಓಕೆ, ಇಲ್ಲಿ ನಾನು ಕನ್ಸಿಡರ್ ಮಾಡ್ತಿದ್ದೀನಿ 300 ಫೀಟ್ ಡೆಪ್ತ್ ನಾವು ಬೋರ್ವೆಲ್ ಡಿಗಿಂಗ್ ಮಾಡಿದ್ವಿ, 300 ಫೀಟ್ ಡೆಪ್ತ್ ಡ್ರಿಲ್ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ 300 ಫೀಟಿಗೆ ಅಂತ ಇವತ್ತಿನ ಒಂದು ಟಾಪಿಕ್ ಅಲ್ಲಿ ನಿಮ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ನೋಡ್ರಿ, 110 ರೂಪಾಯಿ ಪರ್ 100 ಫೀಟಿಗೆ, 120 ರೂಪಾಯಿ ಪರ್ 200 ಫೀಟಿಗೆ, 150 ರೂಪಾಯಿ ಪರ್ 300 ಫೀಟಿಗೆ. ಟೋಟಲ್ ನಮ್ಗೆ 300 ಫೀಟ್ ಡೆಪ್ತ್ ತೆಗೆದ್ರೆ ನಮ್ಗೆ ಸ್ಟಾರ್ಟಿಂಗ್ 11,000, 12,000, 15,000 ಇವು 3 ಪ್ಲಸ್ ಮಾಡಿದ್ರೆ 38,000 ರೂಪಾಯಿ ನಿಮ್ಗೆ ಡಿಗ್ ಮಾಡಕ್ ಹೋಗುತ್ತೆ. 38,000 ರೂಪಾಯಿ ನಿಮ್ಗೆ ಬೋರ್ವೆಲ್ ನ ಕೊರಿಯೋಕೆ ಹೋಗುತ್ತೆ. ಓಕೆ, ಡ್ರಿಲ್ಲಿಂಗ್ ಮಾಡಕ್ಕೆ 38,000 ರೂಪಾಯಿ ಹೋಗುತ್ತೆ. ಕ್ಲಿಯರಾ? ಅದಾದ್ಮೇಲೆ ನೆಕ್ಸ್ಟ್ ಪಾರ್ಟ್ ಏನೈತೆ ಅಂತಂದ್ರೆ, ನಾವು ಬೋರ್ವೆಲ್ ಕೇಸಿಂಗ್ ಹಾಕಿದ್ಮೇಲೆ ಬೋರ್ವೆಲ್ ಕ್ಯಾಪ್ ಕೂಡಿಸ್ತೀವಿ. ಬೋರ್ವೆಲ್ ಕ್ಯಾಪ್ ಇಂದ ಕಾಸ್ಟ್ 400 ರೂಪಾಯಿ ಇದೆ. ಗಾಡಿ ಬರೋ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ 2,000 ರೂಪಾಯಿ ಲೋಕಲಿ. ಆಮೇಲೆ ಮೀಲ್ ಚಾರ್ಜ್, ಅವ್ರಿಗೆ ಊಟ 2,000 ರೂಪಾಯಿ. ಆಮೇಲೆ ಲೇಬರ್ ಭತ್ತ ಅವ್ರಿಗೆ ಒಂದು 1,400 ರೂಪಾಯಿ ನಾನು ಬರ್ತಿದ್ದೀನಿ. ಸೊ ಓವರ್ ಆಲ್ ಅದ್ರ ಕಾಸ್ಟ್ ಬಂದ್ಬಿಟ್ಟು 5,800 ರೂಪಾಯಿ. 38,000 ರೂಪಾಯಿ ನಮ್ಗೆ 300 ಫೀಟ್ ಡೆಪ್ತ್ ತೆಗಿಯಕ್ಕೆ ಹೋಯ್ತು ಬೋರ್ವೆಲ್. ಆಮೇಲೆ ಅದರ್ ಚಾರ್ಜಸ್ ಏನೈತೆ ಅಂತ ಅದರ್ ಎಕ್ಸ್ಪೆನ್ಸಸ್ 5,800 ರೂಪಾಯಿ ಆಯ್ತು. ಕ್ಲಿಯರಾ? ಸೊ ಅದಾದ್ಮೇಲೆ ಈಗ ಬೋರ್ವೆಲ್ದು ನಮ್ದು ಇವಾಗ ಇಲ್ಲಿ ಬರ್ದಿದ್ದೀನಿ ನೋಡ್ರಿ, 38,000 ರೂಪಾಯಿ ನಿಮ್ಗೆ 300 ಫೀಟಿಗೆ. ಆಮೇಲೆ ಅದರ್ ಎಕ್ಸ್ಪೆನ್ಸಸ್ 5,800. ಆಮೇಲೆ 60 ಫೀಟ್ ಕೇಸಿಂಗ್, ಕೆಲವೊಬ್ರು 40 ಫೀಟ್ ಹಾಕ್ತಾರೆ, ಕೆಲವೊಂದು 60 ಫೀಟ್ ಹಾಕಿ. ಕೇಸಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರೆ ಪೈಪ್ ನಾವೇನ್ ಡಿಗ್ ಮಾಡಿರ್ತೀವಲ್ಲ ಹೋಲು, ಅದಕ್ಕೆ ಮತ್ತೆ ಮಣ್ಣು ಮುಚ್ಕೋಬಾರ್ದು ಅಂತೇಳಿ ಲೂಸ್ ಸಾಯಿಲ್ ಇರ್ತಾ, ಸ್ಟಾರ್ಟಿಂಗ್ ಗ್ರೌಂಡ್ ಲೆವೆಲ್ ಇಂದ ಸ್ಟಾರ್ಟಿಂಗ್ ಲೂಸ್ ಸಾಯಿಲ್ ಇರ್ತಾ, ಅದಕ್ಕೋಸ್ಕರ ಅಲ್ಲಿ ಕೇಸಿಂಗ್ ಹಾಕ್ತಿವಿ. ಕೇಸಿಂಗ್ 40 ಫೀಟ್, 60 ಫೀಟ್, 100 ಫೀಟ್ ಹಾಕ್ಬೋದು. ಸೊ ನಾ ಇಲ್ಲಿ ಕನ್ಸಿಡರ್ ಮಾಡೀನಿ 60 ಫೀಟ್ ಕೇಸಿಂಗ್ ಪರ್ ಫೀಟ್ ಪೈಪ್ ಇಂದ ಪರ್ ಫೀಟ್ ಲೆಂತ್ 1 ಫೀಟಿಗೆ ಎಷ್ಟೇ ಅಂತಂದ್ರೆ 270 ರೂಪಾಯಿ ರೇಟ್ ಐತೆ. ಅದ್ರ ಅಕಾರ್ಡಿಂಗ್ 60 ಫೀಟಿಗೆ ನಮ್ಗೆ ಎಷ್ಟಾಗುತ್ತೆ 16,200 ರೂಪಾಯಿ ಆಗುತ್ತೆ. ಸೊ ಓವರ್ ಆಲ್ ನಮ್ದು 38,000 ರೂಪಾಯಿ 300 ಫೀಟ್ ಡೆಪ್ತ್ ತೆಗಿಯಕ್ಕೆ, ಅದರ್ ಎಕ್ಸ್ಪೆನ್ಸಸ್ ಲೇಬರ್ದು, ಊಟದ್ದು, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್, ಆಮೇಲೆ ಕೇಸಿಂಗ್ದು ಮೇಲೆ ಕ್ಯಾಪ್ ಕೂಡ್ಸಕ್ಕೆ, ಅವೆಲ್ಲ ಸೇರಿಸಿದ್ರೆ 5,800. 16,200 ರೂಪಾಯಿ ಏನೈತೆ ಅಂದ್ರೆ ಕೇಸಿಂಗ್ ಆಗಕ್ಕೆ, 60 ಫೀಟ್ ಕೇಸಿಂಗ್ ಹಾಕ್ತಿವಿ. ಓಕೆ, ಅದಕ್ಕೆ 16,200 ರೂಪಾಯಿ ಆಗುತ್ತೆ. ಸೊ ಇದು 3 ಕಾಸ್ಟ್ ಸೇರ್ಬಿಟ್ಟು ನಿಮ್ದು ಬೋರ್ವೆಲ್ದು ಎಷ್ಟಾಗುತ್ತೆ 60,000 ರೂಪಾಯಿ ಆಗುತ್ತೆ. ಸೊ ಸಿಂಪಲ್ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಎಲ್ಲ ಅರ್ಥ ಮಾಡ್ಕರಿ. 300 ಫೀಟ್ ನಾವು ಡೆಪ್ತ್ ತೆಗೆದು ಅದಕ್ಕೆ ಡೆಪ್ತ್ ತೆಗೆದು ಕೇಸಿಂಗ್ ಕೂಡ್ಸಕ್ಕೆ ನಮ್ಗೆ ಎಷ್ಟಾಗುತ್ತೆ 60,000 ರೂಪಾಯಿ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಸಬ್ಮರ್ಸಿಬಲ್ ಪಂಪ್ ನಾವು ಕೂಡಿಸ್ತೀವಲ್ಲ, ಒಳಗಡೆ ಹಾಕ್ತಿವಲ್ಲ ಸಬ್ಮರ್ಸಿಬಲ್ ಪಂಪ್. ಸೊ ಅದಕ್ಕೆ ಎಷ್ಟು ಚಾರ್ಜಸ್ ಆಗುತ್ತೆ, ಕೇಬಲ್ದು, ಎಕ್ಸೆಟ್ರಾ ಅದು ಟಾಪಿಕ್ ಡಿಸ್ಕಸ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಟೆಕ್ಸ್ಮೋ ಇರ್ಲಿ, ಕಿರ್ಲಾಸ್ಕರ್ ಇರ್ಲಿ, ಬೇರೆ ಬೇರೆ ಬ್ರ್ಯಾಂಡ್ಸ್ ಇದು ಸಬ್ಮರ್ಸಿಬಲ್ ಪಂಪ್ಸ್ ಸಿಗ್ತಾವೆ ನಿಮ್ಗೆ ಮಾರ್ಕೆಟ್ ಅಲ್ಲಿ. ಸೊ ನಾ ಇಲ್ಲಿ ಟೆಕ್ಸ್ಮೋ ಬ್ರ್ಯಾಂಡ್ ತಗೊಂಡಿನಿ. ಟೆಕ್ಸ್ಮೋ 2HP 26 ಸ್ಟೇಜಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಈಗ ನೀವು ಬೋರ್ವೆಲ್ ಇಂದ ನೀರ್ ಬರುತ್ತೆ, ಮೇಲೆ ಬಂದ್ಮೇಲೆ ನಿಮ್ ಮನೆ ಕನೆಕ್ಷನ್ ಆಗುತ್ತೆ, ಮತ್ತೆ ಹಿಂಗ್ ಹೋಗುತ್ತೆ ಕಟ್ಟಿಂಗ್ ಏನ್ ಇರ್ತಾವಲ್ಲ ಅದಕ್ಕೆ ಸ್ಟೇಜಸ್ ಅಂತಾರ. ಓಕೆ, 26 ಸ್ಟೇಜಸ್ ಇಲ್ಲಿ ಮೋಟರ್ ತಗೊಂಡಿನಿ ಫಾರ್ 300 ಫೀಟ್ ನಮ್ ಡೆಪ್ತ್ ಇರೋದಕ್ಕೆ 25,000 ರೂಪೀಸ್ ನಿಮ್ಗೆ ಮೋಟರ್ದು ಆಗುತ್ತೆ. ಟೆಕ್ಸ್ಮೋ ಮೋಟರ್ದು 2HP 26 ಸ್ಟೇಜ್ ಇಂದು. ಓಕೆನಾ? ಸೊ ನೆಕ್ಸ್ಟ್ ಪೆನಲ್ ಬಾಕ್ಸ್ 3 ಪೋಲ್ಸ್ ಪೆನಲ್ ಬಾಕ್ಸ್ದು, ಅದು ಆಟೋಮೆಟಿಕ್ 5,000 ರೂಪಾಯಿ. ಆಮೇಲೆ ಅಡಾಪ್ಟರ್ ಸೆಟ್ ಬಾಟಮ್ ಅಂಡ್ ಟಾಪ್ ಅದು 1,800 ರೂಪಾಯಿ. ಮೋರ್ ಪೈಪ್ಸ್ ಈಗ ನಾವು ಸಬ್ಮರ್ಸಿಬಲ್ ಪೈಪ್ ತಗೊಂಡಿವಿ, ಅದಕ್ಕೆ 20 ಫೀಟ್ ಲೆಂತಿನ ಪೈಪ್ಸ್ ಕೂಡ್ಸ್ಕೊಂತ ಹೋಗ್ತಾರೆ ತಳಗಡೆ.
ಸೊ ಅದ್ರದ್ದು ಏನಿದೆ ಅದು ಅಂದ್ರೆ ಓವರ್ ಆಲ್ ಒಂದೇ ಸ್ಟಿಕ್ ಇರ್ತದೆ. 20 ಫೀಟ್ ಅಸಂಪ್ಷನ್ ಮಾಡಿದ್ರೆ ನಾವು 15 ನಮ್ಗೆ ಲೆಂತ್ ಇರೋ ಇದು ಪೈಪ್ ಬೇಕಾಗುತ್ತೆ. ಅದಕ್ಕೆ ಎಷ್ಟು 10,500 ರೂಪಾಯಿ ಅದು ಪೈಪ್ಸ್ ಆಗುತ್ತೆ. ನೆಕ್ಸ್ಟ್ ಕೇಬಲ್ ವೈರ್ ಫ್ರಮ್ ಸ್ಟಾರ್ಟ್ ಟು ಎಂಡ್ ತನ 300 ಫೀಟ್ ಡೆಪ್ತ್ ಆಗಿ ನಮ್ ಸ್ಟಾರ್ಟ್ ಟು ಎಂಡ್ ತನ ನಮ್ಗೆ ಬೇಕಾಗಿರೋದು 15,000 ರೂಪಾಯಿ ನಮ್ಗೆ ನಿಮ್ಗೆ 300 ಫೀಟ್ ಡೆಪ್ತ್ ಇಳಿದಿರ್ತ ಮೋಟರ್ ಅಲ್ಲಿಂದ ಹಿಡಿದು ನಮ್ದು ಸ್ಟಾರ್ಟರ್ ಬಟರ್ ತನ ಪೈಪ್ ಇದು ಕೇಬಲ್ ಕನೆಕ್ಷನ್ಗೆ 15,000 ರೂಪಾಯಿ ಆಗುತ್ತೆ. ಓಕೆ, 3 ಫೇಸ್ ಸರ್ವಿಸ್ ವೈರ್ ಫ್ರಮ್ ಎಲೆಕ್ಟ್ರಿಕಲ್ ಪೋಲ್ ಟು ಸ್ಟಾರ್ಟರ್ ಪೋಲ್. ಎಲೆಕ್ಟ್ರಿಕಲ್ ಪೋಲ್ ಇರುತ್ತೆ, ಅಲ್ಲಿಂದ ನಮ್ಗೆ ಸ್ಟಾರ್ಟರ್ ಪೋಲ್ಗೆ ಕನೆಕ್ಷನ್ಗೆ 2,500 ರೂಪಾಯಿ ಆಗುತ್ತೆ. ಗೇಟ್ ವಾಲ್ ಅಂಡ್ ಅದರ್ ಮಿಸ್ಲೆನಿಯಸ್ ಚಾರ್ಜಸ್, ಅದು ವಾಲ್ ಇಂದ ಮೇಲೆ ಕ್ಯಾಪ್ ಕುಡ್ಸೋದು ಅದಕ್ಕೆಲ್ಲ ಮಿಸ್ಲೆನಿಯಸ್ ಚಾರ್ಜಸ್ 2,000 ರೂಪಾಯಿ ಆಗುತ್ತೆ. ಆಮೇಲೆ ಅದ್ರ ಸಬ್ಮರ್ಸಿಬಲ್ ಕೂಡ್ಸಕ್ಕೆ ಏನು ಎಲೆಕ್ಟ್ರಿಷಿಯನ್ ಬರ್ತಾನೆ ಅವ್ರದ್ದು ಲೇಬರ್ ಚಾರ್ಜ್ ಏನೈತೆ ಅಂದ್ರೆ 3,000 ರೂಪಾಯಿ ಆಗುತ್ತೆ. ಒಬ್ಬ ಲೇಬರ್ ಇರ್ತಾನೆ, ಒಬ್ಬ ಎಲೆಕ್ಟ್ರಿಷಿಯನ್ ಇರ್ತಾನೆ, ಇಬ್ರು ಹೆಲ್ಪ್ಲಿಂದ ಅದೆಲ್ಲ ಕೂಡಿಸ್ತಾರೆ. ಓಕೆನಾ? ಸೊ ಅದ್ರ 3,000. ಸೊ ಓವರ್ ಆಲ್ ಆಗಿ ನಮ್ಗೆ ಮೋಟ್ರದ್ದು ಕನೆಕ್ಷನ್, ಮೋಟ್ರ್ ಇಳಿಸೋಕೆ ಕೇಬಲ್ ಎಲ್ಲ ಸೇರಿ ನಮ್ಗೆ ಎಷ್ಟಾಗುತ್ತೆ? 64,800 ರೂಪಾಯಿ ಆಗುತ್ತೆ. ಓಕೆನಾ? 64,800, 65,000 ರೂಪಾಯಿ ಇಟ್ಕೋರಿ. ಅಲ್ಲಿ 60,000 ರೂಪಾಯಿ, ಇಲ್ಲಿ 65,000 ರೂಪಾಯಿ, ಟೋಟಲ್ ನಮ್ಗೆ 1,25,000 ರೂಪಾಯಿ ಆಗುತ್ತೆ. ಓಕೆ, ಇಲ್ಲಿ ನೋಡ್ರಿ 60,000 ರೂಪಾಯಿದು ಡ್ರಿಲ್ಲಿಂಗ್ 300 ಫೀಟ್ ಡೆಪ್ತ್ ಬೋರ್ವೆಲ್ ಕಾಸ್ಟ್ 60,000. ಆಮೇಲೆ ನಮ್ದು ಇದು ಟೋಟಲ್ ಸಬ್ಮರ್ಸಿಬಲ್ ಪಂಪ್ ಇನ್ಸ್ಟಾಲೇಷನ್ ಫಾರ್ 300 ಫೀಟ್ ಡೆಪ್ತ್ ಬೋರ್ವೆಲ್ ಅದ್ರದ್ದು 64,800 ಆಗುತ್ತೆ. ಸೊ 2 ಪ್ಲಸ್ ಮಾಡಿದ್ರೆ ಈ 1,24,800 ರೂಪಾಯಿ ಆಗುತ್ತೆ. ರಫ್ಲಿ ಅರೌಂಡ್ 1,25,000 ನಿಮ್ಗೆ ಬೋರ್ವೆಲ್ ಹಾಕಕ್ ಬೇಕಾಗುತ್ತೆ ಫಾರ್ 300 ಫೀಟ್ ಡೆಪ್ತ್ ಇರೋದಕ್ಕೆ. ಓಕೆನಾ? ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಒಂದು ವಾಟ್ಸ್ಆಪ್ ಗ್ರೂಪ್, ಅಲ್ಲಿ ಜಾಯ್ನ್ ಆಗ್ರಿ. ಅಲ್ಲಿ ಇದ್ದು 2 PDF ಎಕ್ಸೆಲ್ ಫೈಲ್ ಹಾಕ್ತೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕರಿ. ಅಥವಾ ಅದ್ರ ಡಿಸ್ಕ್ರಿಪ್ಷನ್ ಅಲ್ಲಿ ತೆಳಗಡೆ ನಾನು ಡೌನ್ಲೋಡ್ ಲಿಂಕ್ ಕೊಟ್ಟಿರ್ತೀನಿ, ಅಂದ್ರೆ ಕ್ಲಿಕ್ ಮಾಡಿ ಇದು ಕೊಟೇಶನ್ ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಮ ಹೌಸ್ ಕನ್ಸ್ಟ್ರಕ್ಷನ್ ಮಾಡೋ ಟೈಮ್ನಲ್ಲಿ ನಿಮ್ಗೆ ಬಹಳ ಯೂಸ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡಿ ನಿಮ್ಗೆ ಯಾವ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡ್ಬೇಕಂತೇಳಿ. ಐ ಡೆಫಿನೆಟ್ಲಿ ಐ ವಿಲ್ ಮೇಕ್ ವಿಡಿಯೋ ಆನ್ ಇಟ್. Thank you so much.